ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ಯೋಧ ತಂಡದಿಂದ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ 2ನೇ ವಾರ್ಷಿಕೋತ್ಸವ ಆಚರಣೆ. ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆಯ 2ನೇ ವಾರ್ಷಿಕೋತ್ಸವ ಮತ್ತು ಯೋಧ ತಂಡದ ಮೊದಲ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜನವರಿ 22, 2026ರಂದು ವಿದ್ಯಾನಗರ ಹುಬ್ಬಳ್ಳಿಯ ದೈವಜ್ಞ ಮಹಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವು ದೈವಜ್ಞ ಮಹಿಳಾ ಮಂಡಲದವರಿಂದ ಶ್ರೀರಾಮ ಪೂಜೆ ಹಾಗೂ ಭಜನೆಗಳೊಂದಿಗೆ ಭಕ್ತಿ ಭಾವದಲ್ಲಿ ಆರಂಭವಾಯಿತು. ಅತಿಥಿ ಭಾಷಣಕಾರರಾದ ಶ್ರೀ ಪೂರ್ಣಾನಂದ ಮಳಲಿ ಮತ್ತು ಶ್ರೀಮತಿ ನಿವೇದಿತಾ ಶ್ರೀನಿವಾಸ್ ಇಂದಿನ ಸಮಾಜದಲ್ಲಿ ಶ್ರೀರಾಮ ಮತ್ತು ರಾಮಾಯಣದ ಮಹತ್ವವನ್ನು ವಿವರಿಸಿದರು ಮತ್ತು ಯುವಕರು ಮತ್ತು ಶ್ರೀರಾಮನ ಆದರ್ಶ ಜೀವನವನ್ನು ಅನುಸರಿಸಬೇಕೆಂದು ಹೇಳಿದರು. ದೈವಜ್ಞ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಶ್ರೀ ವಿಜಯ ವರ್ಣೇಕರ್ ಸನಾತನ ಧರ್ಮದ ಸಂಸ್ಕೃತಿಯನ್ನು ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರಾಧ್ಯಾಪಕ ವೆಂಕಟೇಶ್ ರಾಯ್ಕರ್ ಮಾತನಾಡುತ್ತಾ ರಾಮಾಯಣವು ಶತಮಾನಗಳಿಗೂ ಮಾರ್ಗದರ್ಶಿಯಾಗಿರುವ ಮಹಾನ್ ಗ್ರಂಥ ಎಂದು ಹೇಳಿದರು. ಡಾಕ್ಟರ್ ಗಣೇಶ್ ವರ್ಣೇಕರ್ ಮಾತನಾಡುತ್ತಾ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸುವ ಜವಾಬ್ದಾರಿ ಪೋಷಕರದ್ದೇ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಯೋಧದ ಕಾರ್ಯದರ್ಶಿಗಳಾದ ಮಿಸ್ ಪ್ರಾಚಿ ರೇವಣ್ಕರ್ ಹಾಗೂ ಶ್ರೀ ಅಮಿತ್ ವರ್ಣೇಕರ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದರು. ದೈವಜ್ಞ ಮಹಿಳಾ ಮಂಡಲದ ಅಧ್ಯಕ್ಷ ಶ್ರೀಮತಿ ಪ್ರೇಮಾ ಭಟ್ ಮತ್ತು ದೈವಜ್ಞ ಯುವಕ ಸಂಘದ ಅಧ್ಯಕ್ಷ ಶ್ರೀ ಉದಯ್ ವರ್ಣೇಕರ್ ಯುವಕರಿಗೆ ರಾಮಾಯಣ ಅಧ್ಯಯನದ ಅಗತ್ಯವಿದೆ ಎಂದು ಹೇಳಿದರು. ಯೋಧ ಮತ್ತು ದೈವಜ್ಞ ಬ್ರಾಹ್ಮಣ ಸಮುದಾಯದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.